ಇದೊಂದು ಒಳ್ಳೆಯ ಒಂದು ಸ್ಕೀಮ್. ಇದನ್ನ ನೀಟಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಏನು ಹೆಣ್ಣು ಮಕ್ಕಳ ಒಂದು ಡೈರಿ ಇದೆ, ಆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತೆ ಕಾರ್ಯಕಾರಿ ಮಂಡಳಿಯವರ ಒಂದು ಜವಾಬ್ದಾರಿ. ಯಾವುದೇ ರೀತಿಯಾದಂಥ ಲಂಚ ಇಲ್ಲದೆ, ಯಾವುದೇ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಇಲ್ಲದೆ, ಅವ್ರಿಗೂ ಕೂಡ ಗೊತ್ತಿರಲ್ಲ ದೊಡ್ಡ ತಮ್ಮನಹಳ್ಳಿಗೆ ನಾವು ಸಾಲ ಕೊಡ್ತೀವಿ, ಅವನಿವರೆಗೂ ಗೊತ್ತಿರಲಿಲ್ಲ ನಾವು ಅವರಿಗೆ ಸಾಲದ ಒಂದು ಹಣವನ್ನು ಕೊಡ್ತೀವಿ ಅಂತ. ಎರಡೂ ಸಂಘಗಳು ಕೂಡ ಇತ್ತೀಚೆಗೆ ಪ್ರಾರಂಭವಾದಂಥ ಸಂಘಗಳು. ನನ್ನ ಒಂದು ದೃಷ್ಟಿನಲ್ಲಿ ಇತ್ತೀಚೆಗೆ ಪ್ರಾರಂಭವಾದಂಥ ಒಂದು ಸಂಘಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದೊಡ್ಡತಮ್ಮನಹಳ್ಳಿ ಹಾಗೇನೆ ಅವನಿಗೆ ಈ ಹಂಚಿನ ಹಣ ಅಂದ್ರೆ ನೀವು ಕಟ್ಟಿದ ನಂತರ ಇದಕ್ಕೆ ಬಡ್ಡಿ ಇರಲ್ಲ, ಬಡ್ಡಿ ರಹಿತವಾದಂಥ ಸಾಲ. ನೀವು ಅದನ್ನ ಮರುಪಾವತಿ ಮಾಡಿದ ನಂತರ ನಿಮ್ಮ ಹಳ್ಳಿನಲ್ಲೇ ಬೇರೆಯವರಿಗೆ ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಹೆಣ್ಣು ಮಕ್ಕಳು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೇಕು. ನಮ್ಮಲ್ಲಿ ಕೇವಲ 10 ಮಹಿಳಾ ಡೈರಿಗಳಿದ್ವು, ಈಗ 25 ಮಹಿಳಾ ಡೈರಿಗಳನ್ನ ನಾವು ಹೊಂದಿದ್ದೀವಿ. ಅಂದ್ರೆ ನನ್ನ ಈ ಒಂದು ಅವಧಿಯಲ್ಲಿ, ಈ 5 ವರ್ಷದ ಅವಧಿಯಲ್ಲಿ 15 ಮಹಿಳಾ ಸಂಘಗಳನ್ನ ಮಾಡಿದ್ವಿ. ಯಾಕೆಂತಂದ್ರೆ ಮಹಿಳಾ ಸಂಘಗಳಲ್ಲಿ ಸ್ವಲ್ಪ ಜಗಳಗಳು ಕಡಿಮೆ ಇರ್ತದೆ, ಗಂಡಸರಾದ ಜಗಳಗಳು ಜಾಸ್ತಿ ಇರ್ತದೆ. ಈಗ ಒಂದು ಊರಲ್ಲಿ ಗಂಡಸರ ಊರಲ್ಲಿ ಒಂದು ಎಲೆಕ್ಷನ್ ಆಗ್ಬೇಕು ಅಂದ್ರೆ ಮಿನಿಮಮ್ 1 ಲಕ್ಷದಿಂದ 7 ಲಕ್ಷದವರೆಗೂ 8 ಲಕ್ಷದವರೆಗೂ ಆಗುತ್ತೆ ಎಲೆಕ್ಷನ್. ಅದನ್ನೆಲ್ಲ ತಪ್ಪಿಸೋಣ ಅಂತೇಳಿ ಈ ಹೆಣ್ಮಕ್ಳಾದ್ರೆ ಜಗಳಗಳಿರಲ್ಲ, ಅಲ್ಲಿ ಏನಾದ್ರೂ ಕೂದಲು ಇಟ್ಕೊಳ್ತಾರೆ, ದುಡ್ಡು ಇಟ್ಕೊಳ್ತಾರೆ ಗೊತ್ತಿಲ್ಲ. ಆದ್ರೆ ಈ ಸದ್ಯಕ್ಕಂತೂ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಲ್ಲದೆ ಅವರು ಎಲ್ಲ ಸಕ್ರಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಸೊಸೈಟಿಗಳೇ ಅಲ್ಲದೆ ಬೇರೆ ಸೊಸೈಟಿಗಳಿಗೂ ಕೂಡ ನಾವು ಈ ಹಂಚಿನ ಹಣದ ಪ್ರೋಗ್ರಾಮ್ ಅನ್ನ ವಿಸ್ತರಿಸುವಂತ ಒಂದು ಕಾರ್ಯಕ್ರಮ ಇದೆ ಒಂದು ಕಡೆ. ಮತ್ತೆ ಇನ್ನೊಂದು ಕಾರ್ಯಕ್ರಮ, ನಮ್ಮ ಕಾರ್ಯದರ್ಶಿ ಮಿತ್ರರಿಗೆ ನಮ್ಮ ಜನರಲ್ ಬಾಡಿ ಆಗಿರೋದ್ರಿಂದ ಆ ಜನರಲ್ ಬಾಡಿಯ ಒಂದು ನಿಮಿತ್ತವಾಗಿ ಒಂದು ಕಿರುಕಾಣಿಕೆಯನ್ನ ಕೊಡುವಂತ ಒಂದು ಕಾರ್ಯಕ್ರಮ. ಮೊದಲಿಗೆ ಬರೀ ಅಧ್ಯಕ್ಷರು ಮಾತ್ರ ಕೊಡ್ತಾ ಇದ್ರು, ಜ್ಞಾಪಕ ಇದೆಯಾ? ಬರೀ ಅಧ್ಯಕ್ಷರು ಮಾತ್ರ ಕೊಡ್ತಾ ಇದ್ರು, ನಾನೇ ಗಲಾಟೆ ಮಾಡಿದೆ. ಕಾರ್ಯದರ್ಶಿಗಳಿಗೂ ಕೂಡ ಕೊಡಬೇಕು, ಯಾಕೆಂತಂದ್ರೆ ಅಧ್ಯಕ್ಷರು ಎಷ್ಟು ಜವಾಬ್ದಾರಿನೋ ಕಾರ್ಯದರ್ಶಿಗಳು ಕೂಡ ಅಷ್ಟೇ ಜವಾಬ್ದಾರಿ. ಅವ್ರಿಗೂ ಕೂಡ ನಾವು ಕಿರುಕಾಣಿಕೆಯನ್ನ ಕೊಡಲೇಬೇಕು ಅಂತಂದ್ಮೇಲೆ ನಮ್ಮ ಒಕ್ಕೂಟದ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ಈಗ ಕಾರ್ಯದರ್ಶಿಗಳಿಗೂ ಕೂಡ ಒಂದು ಕಿರುಕಾಣಿಕೆಯನ್ನ ಕೊಡುವಂತ ಒಂದು ಪದ್ಧತಿ ಬಂದಿದ್ದೇ ನಂತರ. ಯಾಕೆಂತಂದ್ರೆ ಒಂದು ಸಂಘಕ್ಕೆ ಒಬ್ಬ ಅಧ್ಯಕ್ಷರು, ಒಬ್ಬ ಕಾರ್ಯದರ್ಶಿ 2 ಕಣ್ಣಿದ್ದಾಗ, 2 ಕಣ್ಣು ಸರಿ ಇದ್ರೆ ವ್ಯವಹಾರ ಸರಿಯಾಗಿ ಹೋಗ್ತದೆ. ಒಂದು ಕಣ್ಣು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದು ಒಂದು ಕಣ್ಣಲ್ಲಿ ನೋಡಕ್ಕಾಗಲ್ಲ. ಇಲ್ಲ ಒಂದು ಕಣ್ಣಲ್ಲಿ ನೋಡಿ ನೋಡೋಣ, ಕಣ್ಣು ಮುಚ್ಕೊಂಡು ಒಂದು ಕಣ್ಣು ಮುಚ್ಕೊಂಡು ನೋಡಿ ಹೇಗಿರುತ್ತೆ ಅಂತ ಅದನ್ನ ನಾವು ಯೋಚನೆ ಮಾಡ್ಕೋಬೇಕು. 2 ಕಣ್ಣು ಸರಿ ಇದ್ದಾಗ ನಾವು ಒಂದು ಒಳ್ಳೆಯ ಸಮಾಜವನ್ನ, ಒಳ್ಳೆಯ ಧೈರ್ಯವನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಷ್ಟದ ದಿನಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ಟೊಮಾಟೊ 120 ರೂಪಾಯಿ, 1000 ರೂಪಾಯಿ ಬಂದಿದ್ದ ದಿವಸನೂ ಇದೆ. ನಮ್ಮ ಈ ಶ್ರೀನಿವಾಸ ರೆಡ್ಡಿ ಅವ್ರದ್ದು ಇವತ್ತು 400 ಬಾಕ್ಸ್ ಹೋಗ್ತಾ ಇದೆ. ಆ 400 ಬಾಕ್ಸ್ ಎಷ್ಟು ಬರ್ತದೆ ಅಂದ್ರೆ 40,000 ರೂಪಾಯಿ ಕೊಡಬೇಕು. ಇದು ಪರಿಸ್ಥಿತಿ ರೈತನಿಗೆ. ಆದ್ರೆ ಒಂದು ನಿರ್ದಿಷ್ಟವಾದಂತಹ ದರವನ್ನ ಇಲ್ಲಿ ಒಂದು ಸಮಯದಲ್ಲಿ 1-2 ತಿಂಗಳು ಕಡಿಮೆ ಮಾಡ್ತೀವಿ, ನಂತರ ಅದನ್ನ ಮತ್ತೆ ಜಾಸ್ತಿ ಮಾಡುವಂತ ಒಂದು ಇದಿದೆ. ಆ ಒಂದು ನಿಟ್ಟಿನಲ್ಲಿ ಒಂದು ನಿರ್ದಿಷ್ಟವಾದಂತ ದರನ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಹಾಲು ಒಕ್ಕೂಟ. ಈ ಹಾಲು ಒಕ್ಕೂಟವನ್ನು ನಾವು ಸುಭದ್ರವಾಗಿ ಕಟ್ಟೋ ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಹಾಕೊಂಡಿದ್ದೀವಿ. ಅದರ ಫಲ ಮುಂದೆ ನೀವೇ ನೋಡ್ತೀವಿ. ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ,
ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನ ಈಗಾಗಲೇ ವಿಭಾಗ ಮಾಡೋದಿಕ್ಕೆ ಜನರಲ್ ಬಾಡಿನಲ್ಲಿ ತೀರ್ಮಾನ ಮಾಡಿದ್ದಾರೆ. ಜನರಲ್ ಬಾಡಿನಲ್ಲಿ ತೀರ್ಮಾನ ಮಾಡಿರೋದ್ರಿಂದ ಈಗಾಗಲೇ ಕೋಲಾರ ಒಕ್ಕೂಟ, ಚಿಕ್ಕಬಳ್ಳಾಪುರ ಒಕ್ಕೂಟ ಅಂತ ಹೇಳಿ ಎರಡು ಒಕ್ಕೂಟಗಳನ್ನ ಬೇರೆ ಬೇರೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸರ್ವ ಸದಸ್ಯರ ಸಭೆಯಲ್ಲಿ ತೀರ್ಮಾನ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ವಿಭಾಗದ 6 ಕೂಡ ಬಂದ್ಬಿಡುತ್ತೆ. ಕೋಲಾರ ಹಾಲು ಒಕ್ಕೂಟ ಬೇರೆ ಆಗ್ತದೆ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಆಗ್ತದೆ. ಕೋಲಾರ ಹಾಲು ಒಕ್ಕೂಟ ನಿಮ್ಗೆ ಹೇಳಿದೀನಿ ನೋಡಿ, ಈಗ ₹1 ₹2 ಕಡಿಮೆ ಮಾಡಿರೋದಿರ್ಬೋದು, ಎಲ್ಲ ಒಕ್ಕೂಟಗಳಿಗಿಂತ ಜಾಸ್ತಿ ಕೊಡುವಂತ ಒಂದು ಪರಿಸ್ಥಿತಿ ಬರ್ತದೆ. ಇದರಿಂದ ನೀವು ಎದುರುವಂತ ಪರಿಸ್ಥಿತಿ ಇಲ್ಲ. ನಮ್ಮ ಒಕ್ಕೂಟ ಸುಮಾರು 7 ಲಕ್ಷ ಲೀಟರ್ ಹಾಲನ್ನ ಉತ್ಪಾದನೆ ಮಾಡ್ತಾ ಇದೆ. ಆ 7 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಲ್ಲಿ ನಾವೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಮಾರಾಟ ಮಾಡುವಂತಹ ಒಂದು ಪರಿಸ್ಥಿತಿ ಇದೆ. 1 ಲಕ್ಷ ಅಷ್ಟು ಮೊಸರು ಮಾರಾಟ ಮಾಡುವಂತ ಪರಿಸ್ಥಿತಿ ಇದೆ. ಹಾಗೇನೆ ಈ ಲಿಕ್ವಿಡ್ ಮಿಲ್ಕ್ ಅಂತೀವಿ, ಅಂದ್ರೆ ಸಾಚೆಟ್ ಮಿಲ್ಕ್ ಅನ್ನ 3 ಲಕ್ಷ ಸಾಚೆಟ್ ಮಿಲ್ಕ್ ಅನ್ನ ಮಾರಾಟ ಮಾಡುವಂತ ಒಂದು ಪರಿಸ್ಥಿತಿ ಇದೆ. UHT ಇದೆ, ತುಪ್ಪ ಇದೆ, ಇನ್ನು ಅನೇಕ ಪದಾರ್ಥಗಳನ್ನ ಮಾಡ್ತೀವಿ. ಹಾಗಾಗಿ ಕೋಲಾರ ಹಾಲು ಒಕ್ಕೂಟ ಬಹಳ ಚೆನ್ನಾಗಾಗ್ತದೆ. ಒಂದು ಎಂ.ಬಿ. ಕೃಷ್ಣಪ್ಪ ಅವರ ಹೆಸರಿನಲ್ಲಿ ಒಂದು ಹೊಸ ಮೆಗಾ ಡೈರಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಿಂದ ಉತ್ಕೃಷ್ಟತೆ ಜಾಸ್ತಿ ಚೆನ್ನಾಗಾಗ್ತದೆ. ಹಾಗೇನೆ ಸೋಲಾರ್ ಪ್ಲಾಂಟ್ ಮಾಡ್ತಾ ಇದ್ದೀವಿ. ಇವೆರಡರಿಂದ ಕೂಡ ಮುಂದಿನ ದಿನಗಳಲ್ಲಿ ನಮ್ಗೆ 2 ಕೋಟಿ ಉಳಿತಾಯ ಆಗುವಂತ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳನ್ನ ನಾವು ನಿರೀಕ್ಷಿಸಬಹುದು. ಒಂದನ್ನ ಹೇಳಕ್ ಬರ್ತೀನಿ, ಕೆಲವರು ಇದ್ದಾರೆ ಪಾಪ, ಅವರಿಗೆ ಅದೇನು ಹೊಟ್ಟೆ ಊರಿನೋ ಏನೋ. ನಾನಿನ್ನೂ ಡೈರೆಕ್ಟರ್, ಇವತ್ತು ನಾನು ಡೈರೆಕ್ಟರ್, ಕೋಲಾರ ಚಿಕ್ಕಬಳ್ಳಾಪುರದ ಡೈರೆಕ್ಟರ್. ನಾನು ಮಾಜಿ ಡೈರೆಕ್ಟರ್ ಆಗುವುದು ಅಡ್ಮಿನಿಸ್ಟ್ರೇಟರ್ನ ಹಾಕಿದ ಮೇಲೆ ಅಥವಾ ನಮ್ಮ ಅವಧಿ ಮುಗಿದಿದೆ ಅಂತ ಸರ್ಕಾರ ಘೋಷಿಸಿದ ಮೇಲೆ ಡೆಪ್ಟಿ ಮ್ಯಾನೇಜರ್ ಅವರಿಗೆ ಧಮಕಿ ಹಾಕ್ತಾರೆ. ಮೀಟಿಂಗ್ ಮಾಡಬೇಡ್ರಿ, ಇವೇ ಮೀಟಿಂಗ್ ಮಾಡೋದಿಕ್ಕೆ ಅಂತೇಳಿ ಧಮಕಿ. ಕಾರ್ಯದರ್ಶಿಗಳಿಗೆ ಒಂದು ಕಿರು ಕಾಣಿಕೆ ಕೊಡುವಂತ ಒಂದು ಫಂಕ್ಷನ್ ಮಾಡುವ ಅಧಿಕಾರ ನನಗಿದೆ. ಹಾಗೇನೆ ಹೆಣ್ಣು ಮಕ್ಕಳಿಗೆ ಚೆಕ್ ವಿತರಿಸುವಂತ ಕಾರ್ಯಕ್ರಮಕ್ಕೆ ಕೊಡುವಂತದಕ್ಕೂ ನನ್ನ ಅಧಿಕಾರ ಇದೆ. ಯಾಕಂದ್ರೆ ನಾನು ಇನ್ನೂ ನಿರ್ದೇಶಕನೇ. ನಿಮ್ಮೆಲ್ಲರ ಸಹಕಾರದಲ್ಲಿ ನಾನು 3ನೇ ಸಾರಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ನಾವೇನಾದರೂ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ನೀವು 3ನೇ ಸಾರಿ ನಾನು ಕಳಿಸ್ತಾ ಇದ್ದೀರಾ. ಇದನ್ನ ಒಂದು ನೀವು ಅವರು ಯೋಚನೆ ಮಾಡಿದ್ರೆ ಸಾಕು. ನಿಜಾನೇ, ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಅಧಿಕಾರ ಮುಕ್ತಾಯ ಆಗ್ತದೆ. 5 ವರ್ಷಗಳ ಕಾಲ ನೀವು ಕೊಟ್ಟಿದ್ದಂತ ಒಂದು ಏನು ಅಧಿಕಾರ ಇನ್ನು ಕೆಲವು ದಿನಗಳಲ್ಲಿ ಮುಕ್ತಾಯ ಆಗ್ತದೆ. ಒಂದು 4 ದಿವಸ ಇರ್ಬೋದು, 5 ದಿವಸ ಇರ್ಬೋದು, 2 ದಿವಸ ಇರ್ಬೋದು. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಾವೇನು ಕೆಲಸ ಮಾಡಿದ್ವಿ, ಮಹಿಳಾ ಸಂಘಗಳು 10 25 ಮಾಡಿದ್ವಿ. ಹಾಗೇನೆ ಇವತ್ತು ಚೆನ್ನಾಪುರ ಅಂತ ಅಲ್ಲಿಂದ ಒಂದು ಡೈರಿ ಬೇಕು ಅಂತ ಈಗಾಗಲೇ ಬಂದಿದ್ದಾರೆ. ಅವ್ರಿಗೂ ಕೂಡ ಈಗ ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿ ಮಾಡಿ ತರಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತ ತಾರತಮ್ಯ ಕೂಡ ನಾನು ಇಟ್ಕೊಂಡಿಲ್ಲ. ಅದು ಯಾವ ಪಕ್ಷದ್ದೇ ಆಗಿರ್ಬೋದು, ಯಾವುದೇ ಡೈರಿ ಯಾವ ಪಕ್ಷದಾದರೂ ಆಗಿರ್ಬೋದು, ಅವುಗಳಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆ ಸಲ್ಲಿಸಿದ ಹೊರತು ಯಾರಿಗೂ ತೊಂದರೆ ಮಾಡಿಲ್ಲ. ಸುಮ್ಮನೆ ಅವ್ರವ್ರ ಮನಸ್ಸಿಗೆ ಏನಾದರೂ ತೊಂದರೆ ಮಾಡಿದೀನಿ ಅಂತ ಅಂದ್ಕೊಂಡಿರ್ಬೋದು. ಈಗ ರೈತರ ಸಂಸ್ಥೆ, ಅನೇಕ ಕಾಂಗ್ರೆಸ್ ಸಂಸ್ಥೆಗಳನ್ನ ಪುನರುಜ್ಜೀವನಗೊಳಿಸಿದ್ವಿ. ಮುತ್ತನೂರು ನಿಮ್ಗೆ ಹೇಳ್ತೀನಿ, ನನಗೆ ವಿರೋಧ. ಅದಕ್ಕೆ ಮುಚ್ಚೋಗಿತ್ತು, ಅದು ಬಹಳ ಮುಚ್ಚೋಗಿತ್ತು. ಅದಕ್ಕೆ ಪ್ರಾಣ ಕೊಟ್ಟನೇ ನಾನು. ಅದಕ್ಕೆ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಅದು ಕೂಡ ಅಲ್ಲೆಲ್ಲ ರೈತರು ಇರೋದು. ರೈತರಿಗೆ ನಾವು ಅನ್ಯಾಯ ಮಾಡೋದಕ್ಕಾಗಲ್ಲ. ಆ ಒಂದು ದೃಷ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಹೊರತು ಎಲ್ಲವರೆಗೂ ನಾವು ರಾಜಕೀಯ ಇದ್ರೂ ಕೂಡ ಆ ನಂತರ ರೈತರ ಬಗ್ಗೆ ಕಾಳಜಿ ನಮ್ಗೆ ಇರಬೇಕು ಅನ್ನೋ ಒಂದು ವಿಚಾರ ಎಲ್ಲರೂ ತಿಳ್ಕೋಬೇಕು. ಏನು ನನಗೆ ಈಗಾಗಲೇ ಈ 5 ವರ್ಷಗಳ ಕಾಲ ನೀವು ಪೂರ್ಣ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮ
ಒಂದು ಪೂರ್ಣ ಮೋಸ್ಟ್ಲಿ ಇದು ಕಡೆ ಮೀಟಿಂಗ್. ಈ ಕಡೆ ಮೀಟಿಂಗ್ ಅಂದ್ರೆ ಮುಂದಕ್ಕೆ ಏನಾಗ್ತದೆ ಗೊತ್ತಿಲ್ಲ. 5 ವರ್ಷಗಳಲ್ಲಿ ಈ 5 ವರ್ಷಗಳ ಒಂದು ಅವಧಿ ನನಗೇನು ಕೊಟ್ಟಿದ್ರೆ ನೀವು, ಅದರಲ್ಲಿ ಇದು ಕಡೆ ಮೀಟಿಂಗ್. ಮುಂದೆ ಏನಾಗ್ತದೆ ನೋಡೋಣ. ಮುಂದೆ ನಮ್ಮ ಪಕ್ಷದ ತೀರ್ಮಾನದ ಪ್ರಕಾರ ನಾವು ನಡ್ಕೋಬೇಕಾಗ್ತದೆ. ಮತ್ತೆ ನೀವು ಚುನಾವಣೆಗೆ ನಿಲ್ಲಿ ಅಂದ್ರೆ ನಿಲ್ತೀವಿ, ಪಕ್ಷ ನೀವು ಚುನಾವಣೆಗೆ ನಿಲ್ಲಬೇಡಿ ಅಂದ್ರೆ ನಿಲ್ಲಲ್ಲ. ಅದು ಇರ್ತಕ್ಕಂಥದ್ದು, ಅದು ಬಲ್ ತೀರ್ಮಾನ ಮಾಡ್ತಾರೆ. ಒಟ್ಟಾರೆ ನೀವೆಲ್ಲ ಕೂಡ ಪೂರ್ಣ ಸಹಕಾರ ಕೊಟ್ಟಿದ್ದೀರಿ ನನಗೆ. ನಿಮ್ಗೆಲ್ರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಈಗ ಒಂದು 15 ಜನಕ್ಕೆ ಸಾಂಕೇತಿಕವಾಗಿ ಇಲ್ಲಿ ಇದು ಕೂಡ ಕೊಡ್ತಾರೆ. ಮಿಕ್ಕಿದವ್ರಿಗೆ ಅವರವರ ಇಒ ಹತ್ರ ನೀವು ಕಿರುಕಾಣಿಕೆ ತಗೊಳ್ಳಿ. 3 ಲಕ್ಷಕ್ಕೆ ಏರಿಸಿ ತೀರ್ಮಾನ. ಹಾಗೇನೆ ಪರೀಕ್ಷಕರಿಗೆ 1 ಲಕ್ಷ, ಅದು 2 ಮಾಡಿದ್ದಾರೆ. ಅವ್ರಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ. ನಂತರ ನಮ್ಮ ಕಾರ್ಯದರ್ಶಿಗಳ ಬೇಡಿಕೆ 5 ಲಕ್ಷ ರೂಪಾಯಿ ಬೇಕು ಅನ್ನೋ ಒಂದು ಒತ್ತಾಯ ಇದೆ. ಅದನ್ನ ನಮ್ಮ ಪಕ್ಷ ಇದು ಬೇರೆ ಆದ ತಕ್ಷಣನೇ ತೀರ್ಮಾನ ತೆಗೆದುಕೊಳ್ಳುವಂತ ಒಂದು ಇದಿರ್ತದೆ. ಬಹಳ ಚೆನ್ನಾಗಿ ಆಗ್ತದೆ ನಮ್ಮ ಒಕ್ಕೂಟ, ನಿಜಕ್ಕೂ ಕೂಡ. ಆಮೇಲೆ ನೀವೇ ನೋಡ್ತೀವಿ, ಕೋಲಾರ ಹಾಲು ಒಕ್ಕೂಟ ಅಷ್ಟು ಚೆನ್ನಾಗಿ ಆಗ್ತದೆ, ನಂಬರ್ 1 ಆಗ್ತದೆ ಕರ್ನಾಟಕದಲ್ಲಿ. ನಾನು ಗಂಟಾಘೋಷವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದಕ್ಕೆ ಕಾರಣರಾದಂತ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.